ಬಾಯರ ಬಾಯರ ಯಾರು ಯಾರು ಬೇಕಿತ್ತವ? ನಮ್ಮ ಮಗಗ ಆರಾಮಿಲ್ಲ, ಬಾಯರ್ ಬೇಕಿತ್ತು. ಅತ್ಯಾ ನಿಮ್ ಪೇಷಂಟ್ ಬಂದಾರ ನೋಡ್ರಿ. ಕೂಡ್ಲಿಕ್ಕೆ ಹೇಳು, ಬರ್ತೇನೆ. ಬರ್ರಿ ಕೂಡ್ ಬರ್ರಿ. ಯಾರು? ಸಾವಿತ್ರಿ, ಯಾಕ ಆರಾಮಿಲ್ಲೇನು? ನಮ್ಮ ಮಗಗ 3-4 ದಿವಸ ಆತು ಜ್ವರ ಬಂದ್ಬಿಟ್ಟಾವು. ರಾತ್ರಿ ಎಲ್ಲ ಅಳದು ಕಣ್ಣಿಗೆ ಕಣ್ಣು ಹಚ್ಚಿಲ್ಲ. ಹೌದಾ? ಹೌದಲ್ಲ, ಯಾಕೋ ಬಿಸ್ಲಾಗ ಭಾಳ ಆಟ ಆಡಿದೇನು? ತುಂಟ ನೀನು. ಬಾಯ್ತಿಗಿ ಇರು, ಕಾಬರಿ ಆಗ್ಬೇಡ, ಔಷಧ ಕೊಡ್ತೀನಿ. ಹಾಂ, ಅಯ್ಯ ಮೈಯ ಕಾಲು ಗಂಡಾಗಿದೆಯಲ್ಲ, ಗಾಬರಿ ಆಗಬೇಡ, ಇರು, ಔಷಧ ಕೊಡ್ತೀನಿ. ಇನ್ನು ಹಾಲಿನಲ್ಲಿ ಹಾಕಿ ದಿವ್ಸಕ್ಕೆ 3 ಸಲ ಕುಡಿಸಿಬಿಡು. ಹ್ಞೂನ್ರಿ. ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದಿ? ಮೊನ್ನೆನ ಕರ್ಕೊಂಬರ್ಬಾರ್ದಿತ್ತ? ಬರ್ಬೇಕಂದಿದ್ರೆ ಮೊನ್ನೆ ನಮ್ಮ ಶ್ರೀಪಾದಾಚಾರ್ಯ ಸಟ್ ಬಿಟ್ರಿ, ಅದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ರಿ. ಅಯ್ಯ, ಶ್ರೀಪಾದಾಚಾರ್ಯ ಸತ್ನ? ಈ ಸುದ್ದಿ ನನ್ಗೆ ಯಾರು ಹೇಳೇ ಇಲ್ಲ. ಲಗ್ನದ ಮನಿ ನೋಡ್ರಿ, ಸತ್ ಸುದ್ದಿ ಹೇಳ್ಬಾರ್ದಂತ ಯಾರು ನಿಮ್ಗೆ ಹೇಳಿರ್ಲಿಕ್ಕಿಲ್ಲ. ಏನಾಗಿತ್ತು ಶ್ರೀಪಾದಾಚಾರ್ಯಗೆ? ಚಲೋನ ಇದ್ನಲ್ಲ? ಚಲೋನ ಇದ್ರಿ, ಬಾ ಬಿದ್ದದ್ದು ತಂಗಿ ತೈಲಕ್ ಹೋದ್ರೆ ಜಾರ್ ಬಿದ್ಬಿಟ್ರಿ. ಅದಕ್ಕೆ 2 ದಿವಸ ಆಸ್ಪತ್ರೆ ಸೇರ್ಸಿದ್ರಿ, ಅಲ್ಲೇ ಹೋಗ್ಬಿಟ್ರಿ. ಶ್ರೀಪಾದಾಚಾರ್ಯಗೆ ಹಿಂಗಾಗ್ಬಾರ್ದಾಗಿತ್ತು. ಯಾಕೋ ಇದು ಪಾಪ. ಶಾಂತ ಎನ್ನು ಎಳೆ ಹುಡುಗಿ ಎಷ್ಟು ನೋವು ತಿನ್ಲಿಕ್ಕತ್ತಾಳು ಏನು? ಬಂದ್ರಲ್ಲ, ಎಷ್ಟೊತ್ತಿಂದ ಹಾದಿ ಕಾಯ್ಲಿಕತ್ತಿದ್ದೆ ನಾನು. ಗಡಿಯಾರ ನೋಡೋದು, ಹಾದಿ ಕಾಯೋದು, ಗಡಿಯಾರ ನೋಡೋದು, ಹಾದಿ ಕಾಯೋದು, ಇದಾಗಿತ್ತು. ಕಾದು ಕಾದು ಎಷ್ಟ್ ಬ್ಯಾಸ್ರ ಬಂದ್ ಗೊತ್ತೇನು? ಕಾಯೋ ಕೆಲಸನ ಬ್ಯಾಸ್ರದ್ದು. ಈಗ ಬಂದೆಲ್ಲ ಸಮಾಧಾನ ಆತ. ಆತು, ಬಂದೆ ತಡ್ರಿ, ಚಹಾ ತಗೊಂಡ್ಬರ್ತೇನೆ. ಬಾಯ್ಲಿ 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 ಬಾಯ್ಲಿ, ಛಾಯಲ್ ಓಡೋಗ್ತದೆ. ಬಾಯ್ಲಿ ಕೂಡ್ ಬಾಯ್ಲಿ. ಗಾಯತ್ರಿ, ಸಂಜೆಗ್ ಬಂದ್ ಕೂಳೆ ಏನೋ ಸುದ್ದಿ ಹೇಳ್ತೇನೆ ಅಂದಿದ್ದಲ್ಲ? ಹಬ್ಬ ಅಷ್ಟಾದ್ರೂ ನೆನಪದಲ್ಲ, ಅಷ್ಟ್ ಸಾಕು. ಏನ್ ಸುದ್ದಿ ಹೇಳ್ಬೇಕಂತ ಮಾಡಿದ್ದಿ? ಈಗ ಕಾಲೇಜ್ ಸ್ಟಾರ್ಟ್ ಆಗ್ತದ, ನೀವು ಮುಂದ್ ಓದಿಸ್ತೀನಿ ಅಂತ ಹೇಳಿದ್ರಿ. ಮತ್ತ ನಾ ಕಾಲೇಜಿಗೆ ಹೋಗ್ಲೇನು? ಇದ ಸುದ್ದಿ? ಗಾಯತ್ರಿ, ಮುಂದ ಓದಬೇಕನ? ಹ್ಞೂ ಅಂದ್ರ ಓದ್ತೀನಿ, ಬೇಡ ಅಂದ್ರ ಬೇಡ. ನಾ ಮತ್ ಕೇಳಂಗಿಲ್ಲ. ಆದ್ರ ನನಗ್ ಚಲೋ ಮಾರ್ಕ್ಸ್ ತಗೊಂಡು ಗ್ರಾಜುಯೇಟ್ ಆಗ್ಬೇಕಂತ ಬಹಳ ಆಸೆ ಅದ. ಅದನ್ನೊಂದು ಪೂರ್ತಿ ಮಾಡ್ತೀರೇನು? ಗಾಯತ್ರಿ, ನಾ ಏನ್ ಬ್ಯಾಡ ಅನ್ನಂಗಿಲ್ಲ. ಆದ್ರ ಅಪ್ಪ ಅಮ್ಮನ ಒಂದ್ ಮಾತು ಕೇಳಬೇಕಲ್ಲ. ಅವ್ರೇನ್ ಹೇಳ್ತಾರ ಕೇಳಿ ನೋಡೋಣಂತ. ಅವ್ರು ಹ್ಞೂ ಅಂದ್ರ ಕಾಲೇಜ್ಗೆ ಹೋಗಂತೆ. ಹಂಗಾರ ನೀವ ಕೇಳ್ರಿ. ಆತು. ಇನ್ನ ಛಾಗ್ಯ ಏನ್ರ ಕೊಡ್ತೀಯ ನನಗೆ? ಕೊಡ್ತೇನೆ ಬರ್ರಿ. ಅಪ್ಪ, ಏನಪ್ಪ ಗೋಪಾಲ, ಡ್ಯೂಟಿ ಮುಗೀತಾ? ಅದು ಮುಗೀತು ಅಪ್ಪ. ಮತ್ತ ಗಾಯತ್ರಿ ಮುಂದೆ ಓದಬೇಕಂತಾಳ, ಅದಕ್ಕೆ ಏನ್ ಮಾಡೋದಂತ. ಓದುದ? ಈಗ ಎದಕ್ ಬೇಕು ಓದು? ಅದು ಲಗ್ನಕ್ಕೆ ಮುಂಚೆನೆ ಹೇಳಿದ್ದೆ ಓದಿಸ್ತೀನಿ ಅಂತ. ಓದ್ಲಿ ಬೇಡ ಅನ್ನಂಗಿಲ್ಲ,
ಆದ್ರೆ ನಿಮ್ಮ ಅವ್ಗ ಅವಾಗ ಮೈಯಾಗ ಆರಾಮಿರಂಗಿಲ್ಲ. ಇನ್ನ ಗಾಯತ್ರಿ ಕಾಲೇಜಿಗೆ ಹೋದ್ರೆ ಮನೆ ಕೆಲಸ ಎಲ್ಲ ನಿಮ್ಮವನ್ ತಲೆ ಮೇಲೆ ಬೀಳ್ತದ. ಎಲ್ಲ ಕೆಲಸ ನಿಭಾಯಿಸೋದು ಆಕೆ ಕೈಯಿಂದ ಸಾಧ್ಯನಾ? ನೀನೇ ವಿಚಾರ ಮಾಡು. ಓದೋ ಮಕ್ಕಳನ್ನ ಕಂಡ್ರೆ ನಂಗೂ ಖುಷಿನೇ. ಆದ್ರೆ ಮನೆ ಪರಿಸ್ಥಿತಿ, ಬೇಕಾದ್ರೆ ಮನೆಯಾಗೆ ಕೂತು ಓದ್ಲಿ, ಯಾರು ಬೇಡ ಅಂತಾರೆ. ಕಾಲೇಜಿಗೆ ಹೋಗುದು ಬೇಡ. ಸರಿ ಬಿಡಪ್ಪ, ನಾ ಎಲ್ಲ ಆಕಿಗೆ ತಿಳಿಸಿ ಹೇಳ್ತೀನಿ. ಆಕೆಗೂ ಬೇಜಾರ್ ಮಾಡ್ಕೋಬೇಡ ಅಂತಾನು ಹೇಳು. ಪಾಪ ನೊಂದ್ಕೋಬಾರ್ದು ಹುಡುಗಿ ನೋಡು. ಆತು, ನಾ ಹೇಳ್ತೀನಿ. ಗಾಯತ್ರಿ, ನನ್ನ ಮಾತು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಮನಿ ಪರಿಸ್ಥಿತಿ, ಅಪ್ಪನೂ ಬೇಡ ಅನ್ಲಿಕ್ಕತ್ತಾರ. ನನಗೇನು ಓದಿಸ್ಬೇಕಂತ ಬಹಳ ಆಸೆ ಅದ. ಆದ್ರ ಏನ್ ಮಾಡೋದು? ಗಾಯತ್ರಿ, ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ನಾ ಎಲ್ಲ ಕೇಳಿಸ್ಕೊಂಡೆ. ಇದ್ರ ಬೇಸರ ಮಾಡ್ಕೊಳ್ಳೋಂಥದ್ದೇನದ ಬಿಡ್ರಿ. ಏನು ಓದಿ ಗ್ರಾಜುಯೇಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಎಲ್ಲ ನಾವ್ ಅನ್ಕೊಂಡಂಗ ಆಗಂಗಿಲ್ಲಲ್ಲ. ಓದೋ ಯೋಗಾನೇ ನನ್ಗಿಲ್ಲ ಅನ್ನಿಸ್ತದ. ವನಜ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನನಗ ಸುದ್ದಿ ತಡ ಆಗಿಬಿಡ್ತಿದ್ದೆ. ಇಲ್ಲ ಅಂದ್ರೆ ಇಷ್ಟೊಳಗೆ ಬಂದು ಹೋಗ್ತಿದ್ದೆ. ಆದ್ರೆ ಈ ವಯಸ್ಸ ಶಾಂತಾಗಿ ಹಿಂಗಾದದ್ ನೋಡಿ ನನಗೆ ಬಹಳ ಸಂಕಟ ಆತು. ನೋಡ್ರಿ ರಾಧಕ್ಕ, ನನ್ನ ಮನೆ ಮೇಲೆ ಯಾರ ದೃಷ್ಟಿ ಬಿಟ್ಟು ಏನು? ಅಯ್ಯೋ, ಚಂದಾಗಿದ್ದ ನನ್ನ ಸಂಸಾರ ಮೂರ ಬಟ್ಟೆ ಆಗೋಯ್ತು. ಏನ್ ಮಾಡ್ಲಿ ಹೇಳ್ರಿ ನೀವೇ? ಈ ಒಳ್ಳೆ ವಯಸ್ಸಾಗ ವಯಸ್ಸಿಗೆ ಬಂದ ಮಗನ್ ಕಳ್ಕೊಂಡು ನಾ ಬಿಡೋ ಸಂಕಟ ವೈರಿಗೂ ಬರಬಾರ್ದು, ವೈರಿಗೂ ಬರಬಾರ್ದು ರಾಧಕ್ಕ. ಇದೆಲ್ಲ ಹಣೆ ಬರ ಬಂದದ್ದನ್ನು ಅನುಭವಿಸ್ಲಿಕ್ಕೆ ಬೇಕು. ಹುಟ್ಟು ಸಾವು ಯಾರ ಕೈಯಲ್ಲಿದೆ ಹೇಳು? ಯಾವುದಕ್ಕೂ ಅಂಟ್ಕೊಳ್ಳಾರ್ದೆ ಬದುಕೋದನ್ನು ಕಲಿಬೇಕು. ಅದು ನಿನ್ ಕೈಯಾಗ ಮಾತ್ರ ಸಾಧ್ಯ, ನನ್ನ ಕೈಯಾಗ ಆಗಂಗಿಲ್ಲ. ನನಗೆ ಮಗ, ಮನೆ, ಸಂಸಾರ ಎಲ್ಲ ಬೇಕು. ಯಾರನ್ನ ಬಿಟ್ಟು ಕೊಡಕ್ಕೂ ನಾ ತಯಾರಿಲ್ಲ. ಶಾಂತ ಎಲ್ಲಿದ್ದಾಳ? ಯಾವ್ದು ನೋಡಬಾರ್ದು ಅಂದುಕೊಂಡಿದ್ನು, ಅದನ್ನೇ ನೋಡು ಹಾಗಾಯ್ತಲ್ಲ. ನನ್ನ ತದ್ರೂಪನೇ ನಾ ನೋಡ್ದಂಗಾಯ್ತು.